ದೇವ್ರ ಪಡಿಸೋದು ನಮ್ಗೆ ಸ್ತೋತ್ರವಾಗಲ್ರಿ. ಈ ವಾರದಾಗ ನಂಗೆ ಶುಕ್ರವಾರ ದಿನ ಭಾಳ ಅಂದ್ರೆ ಭಾಳ ಆರಾಮಿರಕ್ಕಿಲ್ಲ ರೀ. ಅದ್ರೊಂದು ಸ್ವಲ್ಪ ಹೊರಗಡೆ ಕೆಲಸ ಇದ್ರೆ ಬಂಗಾರ ತೊಗೋಬೇಕಂದ್ರೆ ಮದುವೆ ನಾನು ಅದು ಹೋಗೋದ ನಂಗೆ ಮಟ್ಟ ಮನಸ್ಸು ಇರಕ್ಕಿಲ್ಲ. ಅದನ್ನ ಶುಕ್ರವಾರ ದಿನ ಹೋಗ್ತೀನಿ ಪಾಸ್ದಾಗ ಇರ್ಲಿಕ್ಕಂದ್ರೂ ಪ್ರೇಯರ್ದಾಗ ಇರ್ಬೇಕಂತ ಭಾಳ ಆಸೆ ಐತ್ರಿ ನನಗೆ. ಆದ್ರೆ ಅದನ್ನ ಮುಂಜಾನೆ ನಮ್ಮ ನಿಗ್ಯಾನ್ಗಳಿಲ್ಲ, ನೀವು ಬರಬೇಕು ಮತ್ತು ನೀವು ಒಬ್ಬಕ್ಕೆ ಹೋದ್ರೆ ಹೋಗೋಕ್ಕಾಗಂಗಿಲ್ಲ ಬಾ ಅನ್ನಕತ್ರಿ. ಅಂದ್ರೆ ನನಗೆ ಯಾಕೆ ಒಂದು ಒಟ್ಟು ಹೋಗಕ್ಕೆ ಮನಸ್ಸು ಆಗ್ಲಿಲ್ಲ ನನಗೆ ಅಂತ ಹಿಂದಾಡ್ಸಿ ಅವ್ರನ್ನ ನಂಗೆ ಬರೋಕ್ಕಾಗಂಗಿಲ್ಲ, ನೀವು ಹೋಗ್ರಿ ನಾನು ಹೋದ್ರೆ ಅವ್ರೆ 12 ಗಂಟೆದಾಗ ನಾ ಪ್ರೇಯರ್ ಒಂದು ಸ್ವಲ್ಪ ಮಾಡಿರಿ, ಸ್ವಲ್ಪ ಸ್ತೋತ್ರ ಓದಿದ್ರಿ. ಅದ್ರ ಬೆಳಗ್ಗೆ ನಂಗೆ ಸ್ವಲ್ಪ ಪೂರಾ ಆರಾಮ ಆದಂಗೆ ಅನಿಸ್ತ್ರಿ. ಆದ್ರೆ ಮಾತ್ರ ನಂಗೆ ಅವ್ರು ಕಾಲ್ ಮಾಡಿಲ್ಲ, ನಂಗೆ ಏನು ತಿಳಿಯಂಗಿಲ್ಲ ಬರಬೇಕು ನೀವು ಅನ್ಕತ್ತಾನ ಅಂತ. ಅದ್ರ ಮಾತು ಗೋಕಾಕ್ ಪಾಲಿಸಕ್ಕೆ ಚಲೋ ಹೋಗಿದ್ದು ಅದ್ರ ಮುಂದೆ ನಂಗೆ ಭಾಳ ಅಂದ್ರೆ ಭಾಳ ತ್ರಾಸ ಆಗ್ತಿದ್ರಿ ಅಂತ. ಅಲ್ಲಿ ಹೋಗಿ ಬಂದ ನಂತರ ರಾತ್ರಿ ಸ್ವಲ್ಪ ಕಡಿಮೆ ಆತ್ರಿ ಅಂತ. ಮುಂಜಾನೆ 4:15 ಅಂದ್ರೆ ಭಾಳ ಅಂದ್ರೆ ಭಾಳ ತ್ರಾಸ ಆತ್ರಿ ನನಗೆ ಅಂತ. ಸರ್ಗಳು ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಇದ್ರಂತ. ಅಣ್ಣಗಳು ಕಾಲ್ ಮಾಡೋಣ ಅವಿಲ್ಲ, ಮತ್ತು ಒಂದು ಗ್ಲಾಸ್ ನೀರು ತುಂಬಿರು ಕೊಡ್ದಂಗೆ ಅದ್ರಾಗ ಪ್ರೇಯರ್ ಎಲ್ಲ ಹಾಕೊಂಡು ಕೊಡಿರ್ತಂದ್ರು. ಅನ್ನನ ಆವಾಗ ಸ್ವಲ್ಪ ಹೊಟ್ಟೆ ನೋವೆಲ್ಲ ಕಡಿಮೆ ಆದ್ರೆ ಅನ್ನ ಹೇಳ್ದಂಗೆ ಇದು ಮಾಡೋಣತ್ತೆ ಅಂತ ಹಿಂದಾಡ್ಸಿ ಮತ್ತು ಅನ್ನ ಸರ್ಗಳು ಕನೆಕ್ಟ್ ಹಾಕಿಕೊಟ್ರೆ ಮೊಬೈಲ್ಗೆ ಅಂತ. ಮಾತಾಡಿದ ನಂತರ ಅದು ಪೂರ ಎಲ್ಲ ಕಡಿಮೆ ಆತ್ರಿ ಅಂತ. ಅದಾದ ನಂತರ ಪೂರ ವಾಂತಿ ಆಗಿ ಸ್ಟಾರ್ಟ್ ಆದ್ರಿ ನನಗೆ. ಒಟ್ಟು ಹಿಂಗೆ ಎದ್ದು ನಿಲ್ಲಕ್ಕೆ ಬರೋದು ಕುಂಡ್ರಾಕ್ ಬರೋದಿರ ಯಾಕಪ್ಪ ನಂಗೆ ಈ ರೀತಿ ನಂಗತಿ. ಅದ್ರ ನಮ್ಮವ್ರು ಬೇರೆದಾರ ಅವ್ರಿಗೂ ನಂಬಿಕೆ ಕಡಿಮೆ ಆಗಬಾರ್ದು. ದೇವ್ರ ನಿಂಗೆ ಅದ್ಭುತ ಮಾಡಬೇಕು ನಮ್ಮ ಜೀವಿತದಾಗತ್ತಂದ್ರೆ ಮನುಷ್ಯನಾಗೆ ಇದು ಮಾಡಕತ್ತೀನಿರ. ಅದಾದ ನಂತರ ಇವ್ರ ಸರ್ಗಳ ಜೊತೆ ಮಾತಾಡಿದ ನಂತರ ನಮ್ಮವ್ರು ಹೋದ ನಂತರ ಹಿಂದಾಡ್ಸಿ ಮತ್ತೆ ಸರ್ಗಳು ಕಾಲ್ ಮಾಡಿಸ್ತಾರೆ, ಸ್ವಲ್ಪ ಆರಾಮಾಗಿದ್ರಿ ಅಂತಂದ್ರೆ ಆತ ಮತ್ತೆ ಹಿಂದಾಡ್ಸಿ ಇದನ್ನ ಕಾಲ್ ಮಾಡಿದ ತಕ್ಷಣ ಇದು ಕೈ ಕಾಲ ಇದನ್ನ ಹಾಕೋತ್ರಿ ನಂಗೆ ಭಾಳ. ಇದೆಲ್ಲ ಒಟ್ಟು ಕೈ ಕಾಲ ಜುನ್ ಬರಾಕತ್ರಿ ಒಟ್ಟಲ್ಲಿ ಅಂತ. ಆಟ ಮ್ಯಾಗ ಕುಂಡಾಕ ಬರೋದು ನಿಲ್ಲಕ್ಕೆ ಬರೋದ್ರಿ. ಒಟ್ಟು ಕಣ್ಣಿಗೆ ಚಕ್ರ ಬಂದಂಗಾಗಿ ಒಟ್ಟು ಭಾಳ ಅಂದ್ರೆ ಭಾಳ ತ್ರಾಸ ಆಗ್ತಿದ್ರಿ ಅಂತ. ಸರ್ಗಳ ಜೊತೆ ಮಾತಾಡ್ಕೋತಾನ ಅದು ಯಾವ ರೀತಿ ಹಿಂಗೆ ಸರ್ಕೋತ ಹೋತ ನಂಗೆ ಗೊತ್ತಾಗ್ಲಿಲ್ಲ ರೀ. ಆ ಸರ್ಗಳ ಜೊತೆ ಮಾತಾಡಿದ್ಮ್ಯಾಗ ನಂಗೆಲ್ಲ ಪೂರ ಜುನ್ ಬರ್ದೆಲ್ಲ ಕಡಿಮೆ ಆತ್ರಿ. ಲಾಸ್ಟ್ನಾಗ ಈಗ ಕಿರ್ಬಟ್ ಕೊಂದ ಬತ್ರಿ. ಅವ್ರು ಫೋನ್ ಕಟ್ ಮಾಡ್ಕೊಡ್ದು ಅದು ಎಲ್ಲ ಪೂರ ಕ್ಲಿಯರ್ ಆತ್ರಿ ನನಗೆ. ಕ್ಲಿಯರ್ ಅದೊಂದು ಅದ್ಭುತ ಕಾರ್ಯ ಮಾಡಿದ್ರಿ ಇವಾಗಲೇ. ಮತ್ತು ನಾ ಯಂತ್ರ ತೊಗೊಂಬರ್ಬೇಕಂತ ಸರ್ಗಳಿಗೆ ಹೇಳಿದ್ರೆ. ಆದ್ರೆ ನಂಗೆ ಅದು ಯಂತ್ರ ಅರ್ಬಿ ಹೆಂಗೆ ಹೊಲ್ಬೇಕಂದ್ರೆ ಗೊತ್ತಿಲ್ಲ ರೀ ನಂಗೆ. ಅಂದ್ರೆ ಯಂತ್ರ ಕ್ಲಾಸಿಗೆ ಹೋಗಿರ್ತಿಲ್ಲ ನಾನು. ಆದ್ರೆ ಅದನ್ನ ತೊಗೊಂಡು ಬಂದಂತರ ನಾವು ಅಷ್ಟು ಜಸ್ಟ್ ನಮ್ಮ ಮನಸ್ಸಿನಾಗ ಅಂದ್ಕೊಂಡ್ರಿ ನಾನು ದೇವ್ರನ್ನ ಯಂತ್ರ ತೊಗೊಂಬಂದ್ರೆ ಅದ್ರ ನಾವು ಕಲಿಬೇಕು ದೇವ್ರ ಇನ್ನೂ ಅದನ್ನ ಅಸಂದ ನಾವು ಪ್ರೇಯರ್ ಮಾಡಿ ಸ್ವಲ್ಪ ಇದು ಮಾಡಿದ್ಮ್ಯಾಗ ಈಗ ನಾ ಅದನ್ನ ಡ್ರೆಸ್ ಹೊಲಿಯಾಕೆ ಬರತ್ರಿ. ಈಗ ಕಲಿಲ್ದನ್ನರಿ ಈಗ ಡ್ರೆಸ್ ಹೊಲಿತೀನಿ ಮತ್ತು ಬ್ಲೌಸ್ ಅದು ಎಲ್ಲ ಹೊಲಿತೀನಿ ರೀ. ದೇವ್ರ ಆಶೀರ್ವಾದ ರೀ. ದೇವ್ರ ಹಂಗೆ ಕಲ್ಕೊಂತ ಜ್ಞಾನ ಕೊಟ್ಟರೆ ದೇವ್ರಿಗೆ ಕೋಟಿಸ್ತದ್ರಿ. ಕೇಳಿಸ್ಕೊತಾ ಇದ್ದೀರಾ? ಇವ್ರು ಫೋನ್ ಮಾಡಿದ್ರು ಪ್ರಾಬ್ಲಮ್ ಇದ್ದಾಗ. ಸೊ ಪ್ರಾಬ್ಲಮ್ ಇದ್ದಾಗ ಫೋನ್ದಾಗ ನಾ ಪ್ರೇಯರ್ ಮಾಡಲಿಲ್ಲ, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಪ್ರೇಯರ್ ಮಾಡಿಸ್ಕೋದಕ್ಕೆ ಅವ್ರು ಫೋನ್ ಮಾಡಿದ್ರು, ಬಟ್ ನಾನು ಪ್ರೇಯರ್ ಮಾಡಿಲ್ಲ. ನಾನು ನಾರ್ಮಲಾಗಿ ಮಾತಾಡ್ತಾ ಇದ್ದೆ. ಭಾಳ ಕಷ್ಟ ಆಗತೈತಿ ರೀ, ನಾನು ಸಾಯ್ತೀನಿ, ನಾನು ಸಾವಯವ ಬರ್ತೈತಿ, ಬಟ್ ಅವ್ರ ಪರಿಸ್ಥಿತಿ ನೋವುಗಳು ಆ ಥರ ಇದ್ದಾವೆ. ಸೊ ಇಂಥ ಪರಿಸ್ಥಿತಿ ಅವ್ರು ಹಂಗೆ ಹೇಳೋವಾಗ ದೇವ್ರೆಲ್ಲ ಸರಿ ಮಾಡ್ತಾರಂತ ನನಗೆ ಮಾತಾಡ್ತಿದ್ದೆ. ಮಾತಾಡೋವಾಗ್ಲೇ ಆವಾಗಲೇ ಆರಾಮಾಯಿತು. ಅಲ್ಲಲ್ವಯ್ಯ? ಕೇಳಿಸ್ಕೊತಾ ಇದ್ದೀರಾ? ನಾವು ಹೆಂಗೆ ದೇವ್ರ ಹತ್ರ ಕರೆಕ್ಟ್ ಆಗಿರ್ತೀವಲ್ಲ, ಆ ಮಾತುಗಳನ್ನು ಕೇಳಿಸ್ಕೊಂಡು ದೇವ್ರು ಖಂಡಿತವಾಗ್ಲೂ ಆರಾಮ ಮಾಡ್ತಾರೆ. ಓಕೆ, ಮತ್ತೆ ಯಾರಿದ್ದೀರಾ?